ಮೆಸೇಜ್ ಕೊಡೋದ್ರ ಮೂವಿ ತುಂಬಾ ಚೆನ್ನಾಗಿದೆ. ಕೆಂಪಣ್ಣ ಅವ್ರಿಗೆ ಒಳ್ಳೇದಾಗ್ಲಿ. ತುಂಬಾ ವರ್ಷಗಳಿಂದ ನಾವು ನೋಡ್ಕೊಂಡ್ ಬರ್ತಿದ್ವಿ. ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರೆ, ಸಬ್ಜೆಕ್ಟ್ ಚೆನ್ನಾಗಿದೆ, ಒಂದು ಲವ್ ಸ್ಟೋರಿ ಮತ್ತೆ ಒಂದು ಸಸ್ಪೆನ್ಸ್ ಮೂವಿ ತಗೊಂಡ್ ಬಂದಿರೆ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗಿ. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಅದ್ಭುತವಾಗಿದೆ ಸಿನಿಮಾ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಕಣ್ಣಿದೆ ಬರುತ್ತೆ, ಮಗುವನ್ನ ಹತ್ಯೆ ಮಾಡಬೇಡಿ ಅಂತ. ಅದೊಂದು ಮೆಸೇಜ್ ಚೆನ್ನಾಗಿ ಕೊಟ್ಟವ್ರೆ ಡೈರೆಕ್ಟರ್, ಅದ್ಭುತ ಮಾಡಿದ್ದಾರೆ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ, ಕಂಟೆಂಟ್ ತುಂಬಾ ಇಷ್ಟ ಆಯ್ತು ಸರ್. ಕಾಮಿಡಿನೇ ಚೆನ್ನಾಗಿದೆ, ಕಂಟೆಂಟ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಸರ್ ಕೆಂಪೇಗೌಡರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಸರ್. ಫಸ್ಟ್ ಟೈಮ್ ಕಾಮಿಡಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ರು, ಹೀರೋ ಮಾಡಿದಾರೆ ಅಂದ್ರೆ ಅದ್ಭುತವಾಗಿ ಮಾಡೋರೆ, ಪರವಾಗಿಲ್ಲ, ಸೂಪರ್ ಮಾಡಿದ್ದಾರೆ ಸರ್ ಕೆಂಪೇಗೌಡರು. ನಮ್ಮ ಭರತ್ ಗೌಡರು ಹೊಸಬರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಪಾಪ ಅವರು ಬೆಳೆಸ್ಬೇಕು, ಹಂಗೆಲ್ಲ ಉಳಿಬೇಕು ಸರ್. ಸಿನಿಮಾ ಸ್ವಲ್ಪ ಕನ್ನಡ ಸಿನಿಮಾ ಬೆಳೆಸಿ. ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಆರಾಮ ಫ್ಯಾಮಿಲಿ ಫುಲ್ ಕೂತ್ಕೊಂಡು ನೋಡ್ಬೋದು. ಒಂದು ಮಗುನ ಯಾವ ರೀತಿ ಯಾರು ಕಸಿನಲ್ಲಿ ಬಿಸಾಕ್ಬಾರ್ದು ಅನ್ನೋ ರೀತಿಲಿ ನೋಡ್ಕೊಳ್ಳಿ ಅನ್ನೋ ರೀತಿ ಒಂದು ಸಂದೇಶ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡ್ಬೋದು. ಕಾಮಿಡಿ ಚೆನ್ನಾಗಿದೆ, ಮತ್ತೊಂದು ಲವರ್ಸ್ಗಳ್ದು ಒಂದು ಮಾತಾಡೋದು ರೀತಿ ಎಲ್ಲ ಚೆನ್ನಾಗಿದೆ. ಅಣ್ಣ ಕಟ್ಲೆ ಕಟ್ಲೆ ಅಂದ್ರೆ ಎಲ್ಲ ತಾಳಿ ಕಟ್ಲೆ ಬೇರೆ ಕಟ್ಲೆ ಅಂತ ಬರುತ್ತೆ ಆಯ್ತಾ. ಫಿಲಮು ನಕ್ಕನ್ ಹೆಂಗ್ ಸೈಕಿರ್ತಿದೆ ಅಂದ್ರೆ ಕಟ್ಲೆ ಅಂದ್ರೆ ಟೈಮು. ಈ ನನ್ನ ಮಕ್ಕಳು ಬರ್ಡೇಗಳು ಒಂದ್ ಒಳ್ಳೊಳ್ಳೆ ಫಿಗರ್ನ ಪಡಾಯಿಸ್ಕೊಂಡು ಕರ್ಕೊಂಡು ಹೋಗಿ ಸೇಫ್ಟಿ ಕಾಂಡಮ್ ಇಲ್ದ್ರೆ ಮ್ಯಾಟರ್ ಮಾಡ್ಬಿಡ್ತಾರೆ ಆಯ್ತಾ. ಗ್ಯಾಪ್ ಅಲ್ಲಿ ತೊಳಗ್ ಬುಳಕ್ ಅದೊಂದು ಉಟ್ಬಿಡ್ತವೆ. ಏನ್ ಮಾಡುತ್ತೆ ಪ್ರೆಸ್ಟೀಜ್ ಯಾಕೆ ಲೆವೆಲ್ ಅಪ್ಪ ಅಮ್ಮ ಬೆಟ್ ಮೆಟರ್ ಹೊಡಿತಾರಲ್ಲ ಆಯ್ತು. ಈ ಫಿಲಮ್ ಟಾಪಿಕ್ ಅದೇ ಮೇನ್ ಇಂಪಾರ್ಟೆಂಟ್. ಏನ್ ಮಾಡ್ತಾರೆ, ವಯಸ್ಸು ಬಂದಿರ್ತಾರೆ, ಫುಲ್ ಈಟಲ್ಲಿ ಇರ್ತಾರೆ, ಗ್ಯಾಪ್ ಅಲ್ಲಿ ಮಕ್ಳು ಉಡ್ಸ್ಬಿಡ್ತಾರೆ. ಈ ಗ್ಯಾಪ್ ನ ಏನ್ ಮಾಡ್ತಾರೆ, ಈ ಯಾವ್ದೋ ತೊಟ್ಟಿನೋ ತಿಪ್ಪೆ ಎಸ್ಬಿಡ್ತಾರೆ. ನಿಮ್ಗೆ ಅಷ್ಟೊಂದು ತೆವಲಿದ್ರೆ ಗೌರ್ಮೆಂಟ್ ಕೊಪ್ಪಿಡ ಸ್ನ್ಯಾಚು ನಿರೋಧ ಬೆಳೆಸಿ, ಸಮಾಜ ಉಳಿಸಿ, ಪೋಲಿ ಮಕ್ಕಳನ್ನ ಉಳಿಸಿ ಅಂತ ಆಯ್ತಾ. ಅದರಿಂದ ನಮ್ದು ಇಂಟ್ರೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೊನ್ನೆ ನೋಡ್ದೆ, ನಿಮ್ಮ ತೆವಲು ಶೋಕಿ ತೀಟ ಇದ್ರೆ 50 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಮಾರ್ಕೆಟ್ ಮೆಜೆಸ್ಟಿಕ್ ಅಲ್ಲಿ ಸಿಗ್ತಾರೆ, ಅಲ್ಲೋಗಿ ತೀಟ ತೀರ್ಸ್ಕೊಳ್ಳಿ ದಯವಿಟ್ಟು. ಈ ಮೆಸೇಜ್ ಸಿನಿಮಾ ಇರೋದೇ ಅದೇ ಸರ್. ಈ IT-BT ಕಂಪ್ನಿ ಹೆಂಗ್ ಹೋಯ್ತಾ ಸರ್, ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಫುಲ್ ಫಿಕ್ಸಿಂಗ್ ಇರುತ್ತೆ, ಸೇಫ್ಟಿಗಳು ಯೂಸ್ ಮಾಡ್ಕೊಳಲ್ಲ, ಮಕ್ಳಿಗೆ ಮಾಡ್ಕೊಂಡ್ಬಿಡ್ತಾರೆ. ಆ ಮಕ್ಳು ಗ್ಯಾಪ್ ನ ಯಾವ್ದೋ ತೊಟ್ಟಿಯಲ್ಲೋ ತಿಪ್ಪೆಲ್ಲ ಹಾಕ್ಬಿಡ್ತಾರೆ, ಅನಾಥಾಶ್ರಮ ಬಿಟ್ಬಿಡ್ತಾರೆ. ಓಪನ್ ಆಗಿ ಹೇಳ್ತೀನಿ ಗಡಿ ಕರ್ನಾಟಕಗೆ, ದಯವಿಟ್ಟು ಕಟ್ಲೆ ಸಿನಿಮಾ ಚೆನ್ನಾಗಿದೆ. ಕಟ್ಲೆ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡಿದೀನಿ. ಮೇಲೆ ನಮ್ ಭರತಣ್ಣ ಒಂಥರ ತುಂಬಾನೇ ಖುಷಿ ಅನ್ಸುತ್ತೆ. ಯಾಕಂದ್ರೆ ಕೆಂಪೇಗೌಡ ಸಾರು ಇಷ್ಟು ದಿನ ಎಷ್ಟೊಂದು ಸಿನಿಮಾ ನೋಡಿ, ನಮ್ ದರ್ಶನ್ ಸರ್ ಆಗ್ಲಿ, ಸುದೀಪ್ ಅಣ್ಣ ಆಗ್ಲಿ, ಬೇರೆ ಬೇರೆ ಸಿನಿಮಾ ಜೊತೆ ಮಾಡಿದ್ದಾರೆ. ಬಟ್ ನಾಯಕ ನಟ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆ ಸೆಕ್ಟರ್ ಬೆಸ್ಟ್ ಸಿನಿಮಾ ಒಳ್ಳೇದಾಗ್ಲಿ. ಜೈ ಆಂಜನೇಯ ಸರ್. ಕಟ್ಲೆ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬಹಳ ಒಳ್ಳೆ ಕಂಟೆಂಟ್ ಸಿನಿಮಾ. ನಮ್ಮ ಭರತ್ ಗೌಡರು ಪ್ರೊಡ್ಯೂಸರು, ನಮ್ಮ ವಿಧಾ ಸರ್ ಬಹಳ ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಈಗಿನ ಒಂದು ಕಾಲೇಜು ಹುಡುಗರಾಗ್ಲಿ ಹುಡುಗಿರಾಗ್ಲಿ ಖಂಡಿತ ಬಂದು ಈ ಫಿಲಮ್ ನೋಡಬೇಕು. ಬಹಳ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಕೆಂಪೇಗೌಡರು ಫಸ್ಟ್ ಮಾಡಿದ್ದಾರೆ, ಆದ್ರೂ ಅದ್ಭುತವಾಗಿ ಮಾಡಿದ್ದಾರೆ. ಕಾಮಿಡಿಗಿನ ಅವರು ಕಾಮಿಡಿ ಮಾಡ್ತಾ ಇದ್ರು, ಆದ್ರೆ ಈಗಲೇ ಬಹಳ ಅದ್ಭುತವಾಗಿ ಒಂದು ಒಳ್ಳೆ ಇದು ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಕರ್ನಾಟಕದ ಜನ ಬಂದು ದಯವಿಟ್ಟು ಈ ಫಿಲಮ್ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಾನು ವೃಕ್ಷಮಾತೆ ಪ್ರೊಡ್ಯೂಸರು. ಹಂಗೆ ನಮ್ಮ ಗೌಡ್ರು ನಮ್ಮ ಸಿನಿಮಾ ಅಲ್ಲಿ ಒಂದು ಮೇಜರ್ ರೋಲ್ ಮಾಡಿದ್ರು. ಹಂಗೆ ನೆಕ್ಸ್ಟ್ ಸಿನಿಮಾ ಬಂಗಾರಿ ಕೂಡ ಅವ್ರನ್ನೇ ಇದು ಮಾಡ್ತಿದ್ದೀನಿ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ, ಅಂಡ್ ಮೆಸೇಜ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಒಂದು ಒಳ್ಳೆ ಕಂಟೆಂಟ್ ಇದೆ, ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ ಕೆಂಪೇಗೌಡರು ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕತೆ ಹೇಳ್ಬೇಕಂದ್ರೆ ಕತೆ ಬಂದು ಒಂದು ಒಳ್ಳೆ ಮೆಸೇಜ್ ಇದೆ, ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಂತೀವಿ. ಚೆನ್ನಾಗಿದೆ. ಫಸ್ಟ್ ಶೋ ನೋಡಕ್ ಬಂದಿದೀವಿ. ಗೌಡ್ರ ಅಮೇಸಿಂಗ್. ಭರತ್ ಸರ್ ನಮ್ಮ ಅನ್ನದಾತರು, ನಿರ್ಮಾಪಕರು. ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ, ದೊಡ್ಡ 100 ಕೋಟಿ ಸಿನಿಮಾ, 200 ಕೋಟಿ ಸಿನಿಮಾ, 500 ಕೋಟಿ ಸಿನಿಮಾ ಯಾವ್ದು ಇಲ್ಲ ಸರ್. ಸೆಕೆಂಡ್ ಹಾಫ್ ಇಸ್ ಅಮೇಸಿಂಗ್. ಮೆಸೇಜ್ ಅನ್ನೋದಕ್ಕಿಂತ ಸಿನಿಮಾ ಮಾಡೋದು ನಾವು ಮೆಸೇಜ್ಗೋಸ್ಕರ ಒಂದ್ ಕಡೆ ಆದ್ರೆ, ಕಂಪ್ಲೀಟ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್. ಅಂಡ್ ಗೌಡ್ರು ಗೊತ್ತು, 20 ವರ್ಷದಿಂದ ಇಂಡಸ್ಟ್ರಿಲಿ ಇದಾರೆ. ಅವ್ರ ಪರ್ಫಾರ್ಮೆನ್ಸ್ ಮುಂದೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ನಾನ್ ಮಾತಾಡೋದು ಏನಿಲ್ಲ, ಎಲ್ಲ ನಮ್ಮ ಆಡಿಯನ್ಸ್ ಮಾತಾಡ್ಬೇಕು. ಹೆಂಗಿದೆ ಕಟ್ಲೆ ನೋಡಿ, ಇದಕ್ಕಿಂತ ಇನ್ನೇನ್ ಪ್ರೀತಿ ಬೇಕು. ಕಟ್ಲೆ ಸಿನಿಮಾ, ಕಟ್ಲೆದಲ್ಲಿ ನನ್ನ ಮಗಳು ಒಂದು ಪಾತ್ರ ಮಾಡಿದಾಳೆ, ಬಟ್ ಕಾಣಿಸಲ್ಲ. ಡ್ಯಾಡಿ ಅಂತ ಹೇಳಪ್ಪ, ಹೆಂಗೆ ಡ್ಯಾಡಿ ಅನ್ನೋ ವಯಸ್ಸು ನನ್ನ ಮಗಳದೆ. ಸೊ ನನಗೆ ಎಷ್ಟು ಖುಷಿ ಅಂದ್ರೆ, ದೇವರನೆಗೂ ಪ್ರತಿಯೊಬ್ರು ಕನ್ನಡದಲ್ಲಿ ಕೋಟಿ ಒಂದು ಲಕ್ಷಾಂತರ ಜನ ಕಲಾವಿದರಿದ್ದಾರೆ. ಕಲಾವಿದರು ಬೆರಳೆ ಎಣಿಕೆ ಅಷ್ಟು ಜನ ಮಾತ್ರ ದುಡ್ಡು ಮಾಡಿರ್ತಾರೆ.
ನಮ್ಮನ್ನ ದೊಡ್ಡದಾಗೆ ನೋಡಿರ್ತಾರೆ, ನಾವು ದುಡ್ಡಿಲ್ಲ ಅದಿಲ್ಲ ಏನು ಹೇಳ್ಕೊಳಂಗಿಲ್ಲ ಕಷ್ಟನ. ಬಟ್ ನನ್ನ ಕಷ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ನಿಂತಂತದ್ದು ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಪ್ರೊಡ್ಯೂಸರ್ ಒಬ್ಬ ಬಾರ್ ಸಪ್ಲೈಯರ್ನ ಹೀರೋ ಮಾಡಿದ್ದಾರೆ. ಥ್ಯಾಂಕ್ ಯು ಭರತನ. ಸೊ ಎಲ್ರು ಇವತ್ತು ಕಟ್ಲೆ ನೋಡಿದಾರೆ. ಕಟ್ಲೆ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ. ಒಬ್ಬ ಮಂಡ್ಯ ಹುಡುಗನಿಗೆ ಇವತ್ತು ಮಂಡ್ಯದಲ್ಲಿ ಥಿಯೇಟರ್ ಸಿಕ್ಕಿಲ್ಲ. ಏನಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು. ಬಡವ್ರ ಮಕ್ಕಳು ನಾವೆಲ್ಲ ಡ್ರಾಮಾ ಇಂದ ಬಂದು ಬಾರು ಹೋಟ್ಲು ಎಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಮಂಡ್ಯ ಹುಡುಗಾಗಿ ಮಂಡ್ಯದಲ್ಲೇ ನಂಗೆ ಥಿಯೇಟರ್ ಸಿಕ್ಲಿಲ್ಲ. ಹಿಂಗಾದ್ರೆ ಹೆಂಗೆ ನಾವು ಬಡವ್ರ ಮಕ್ಕಳು ಬೆಳೆಯೋದು? ಆದ್ರೂ ನಮ್ ಬೆಳೆಸ್ತಾವ್ರೆ ನೋಡಿ ಇವ್ರೆ. ನೀವುಗಳೇ ಬೆಳೆಸೋದು, ಬೇರೆ ಯಾರು ಬಂದು ಬೆಳೆಸಲ್ಲ. ಇವತ್ತವರೆಗೂ ಬಡವ್ರ ಮಕ್ಕಳನ್ನ ಬೆಳೆಸಿರೋದೇ ನೀವು ಆಡಿಯನ್ಸ್. ನೀವೆಲ್ಲ ಕಟ್ಲೆ ಸಿನಿಮಾನ ಬಂದ್ ನೋಡಿ. ನನಗ್ ನಂಬಿಕೆ ಇದೆ, ಎಲ್ಲಾ ಬಾರ್ ಹುಡುಗರು, ಹೋಟ್ಲ್ ಹುಡುಗರು, ಪಾನಿಪುರಿ ಗಾಡಿ ಹುಡುಗರು ಎಲ್ಲ ನಮ್ಮ ಆತ್ಮೀಯರು. ನಿಮ್ ಜೊತೆ ಕೆಲಸ ಮಾಡೋದು ನಿಮ್ ತರ ಹುಡುಗ ನಾನು. ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ, ಕಾಮಿಡಿಯನ್ ಆಗಿ ನನ್ನ ನೀವೆಲ್ಲರೂ ಮಾಡಿದ್ರಿ. ಇವತ್ತು ಇವ್ರು ಹೀರೋ ಮಾಡಿದಾರೆ ಭರತನ. ಇದನ್ನು ನೀವು ನನ್ನ ಬೆಳೆಸ್ತೀರಾ ಅಂತ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ. 18-20 ವರ್ಷ ಇಂಡಸ್ಟ್ರಿಲಿ ಇದ್ದು ನಾನು ಎಷ್ಟು ಜನರ ಹತ್ರ ಹೋಗಿದ್ದೀನಿ ನನಗ್ ಗೊತ್ತು, ನಮ್ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ. ಯಾರು ಒಂದಷ್ಟು ಜನ ಮಾಡಿಲ್ಲ. ಬಟ್ ಮಾಡಿಲ್ಲ ಅಂದ್ರೆ ಅವ್ರವ್ರದ್ದು ಇರ್ಲಿ, ನಮ್ಗೆ ಬೇಡ. ಆದ್ರೆ ನನಗೆ ಕೆಲವೊಂದು ನೋವಿದೆ. ನಮ್ಮ ಸಿನಿಮಾದಲ್ಲಿ ನಾನು ಸುದೀಪ್ ಅವ್ರ ಫ್ಯಾನು, ಅಭಿಮಾನಿ. ರಿಯಲ್ ಆಗಿ ನಮ್ಮ ಪ್ರೊಡ್ಯೂಸರು ಸುದೀಪ್ ಅವ್ರ ಫ್ಯಾನು. ರಿಯಲ್ ಆಗಿ ನಾವು ಅವ್ರ ಫ್ಯಾನೇ, ಬಟ್ ಸುದೀಪ್ ಫ್ಯಾನ್ ನನ್ನ ಸಿನಿಮಾದಲ್ಲಿ. ಆದ್ರೂ ನಮ್ಗೆ ಯಾರು ದೊಡ್ಡವ್ರು ಬಂದು ನಿಂತಿಲ್ಲ, ಯಾರ ಹೆಸರು ಬೇಡ. ಆದ್ರೆ ದೊಡ್ಡ ಮನೆ ಮಗ ಶಿವಣ್ಣ ಬಂದು ನಿಂತಿದ್ದಾರೆ. ದೊಡ್ಡ ಮನೆ ಮಗ ಶಿವಣ್ಣವರು ಬಂದು ನಮ್ ಸಿನಿಮಾಗೆ ಸಪೋರ್ಟ್ ಮಾಡಿದಾರೆ, ಬೈಟ್ಸ್ ಕೊಟ್ಟಿದ್ದಾರೆ. ರಚಿತಾರಾಮ್ ಅವರು, ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಅವ್ರು ನಿಂತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಜನ ನಿಂತಿದ್ದಾರೆ. ಜನ ನನ್ನ ಬೆಳೆಸ್ತಾರೆ, ಅಷ್ಟು ಸಾಕು. ಎಲ್ರು ಕಟ್ಲೆ ಸಿನಿಮಾ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು. ನನ್ನ ಹೆಂಡತಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾವ್ ಎಷ್ಟೇ ಕಷ್ಟದಲ್ಲಿದ್ರು ನಮ್ ಮಿಸಸ್ ಕಷ್ಟ ಆಗ್ಲಿ ಸುಖ ಆಗ್ಲಿ ಪ್ರತಿ ಒಂದ್ರಲ್ಲೂ ಸುಖ ಇದ್ದಾಗ ಹಿಗ್ಲಿಲ್ಲ, ಕಷ್ಟ ಇದ್ದಾಗ ಕುಗ್ಲಿಲ್ಲ. ಅವ್ರ ಸಪೋರ್ಟ್ ಇಂದಾನೆ ಇವತ್ತು ನಾನು ಹೀರೋ ಆಗಿ ನಿಂತಿದ್ದೀನಿ. ಸಿನಿಮಾ ಚೆನ್ನಾಗಿದೆ. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಒಬ್ಬ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನನ್ನ ಹೆಂಡತಿ, ನನ್ನ ಮಕ್ಳು ಕಾರಣ. ನನ್ನ ಮಗಳು ಚೆನ್ನಾಗಿ ಒಂದು ವಾಯ್ಸ್ ಎಲ್ರಿಗೂ ಇಷ್ಟ ಕೊಡುವಂತ ಒಂದು ಮೂವಿ ನಾವು ಮಾಡಿದೀವಿ. ಜನಗಳು ಇಷ್ಟಪಟ್ಟು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದೀವಿ ಅಷ್ಟು ಕಡೆನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವೆಲ್ಲ ನೀವು ಅತ್ಯುತ್ತ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೀವು ನೋಡಿ. ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮ್ಗಿದೆ. ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ ನಂಬಿಕೆ ಇದೆ. ಹಾಗಾಗಿ ದಯಮಾಡಿ ಹತ್ತಿರ ಥಿಯೇಟರ್ಗಳಲ್ಲಿ ಎಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ಕೊಂತ ಇದ್ದೀವಿ. ಒಂದು ಕಂಟೆಂಟ್ ಅಂತೀರಿ, ಕಂಟೆಂಟ್ ಇರೋ ಸಿನಿಮಾ ನಾವು ಮಾಡಿದೀವಿ. ಒಂದು ಒಳ್ಳೆ ಕತೆ ಇದೆ. ನೀವೆಲ್ಲರೂ ಥಿಯೇಟರ್ ಬಂದ್ ನೋಡೋದು ಅದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಎಲ್ಲ ಕಂಟೆಂಟ್ ಮಲಯಾಳಂ ಮೂವಿ, ತಮಿಳ್ ಮೂವಿ ಅಂತಾರೆ. ಮಲಯಾಳಂ ತಮಿಳ್ ಮೂವಿ ತರ ನಮ್ಮಲ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಬಂದಿದೆ. ವಿಧಾ ಡೈರೆಕ್ಟ್ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ. ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ದಯಮಾಡಿ ಹತ್ತಿರದಲ್ಲಿರೋ ನೀವು ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಮತ್ತೆ ಕೇಳ್ಕೊಳ್ತೀನಿ. ಒಂದು ನಮ್ಮ ಡೈರೆಕ್ಟರ್ ಬಗ್ಗೆ ಬರ್ತಾರಲ್ಲ, ಬಂದವರಲ್ಲ ನಮ್ ನಂಬಿ ಜನ ಅದೇ ಖುಷಿ ಬಂದಿದ್ದೀರಾ. ಇನ್ನು ನೀವೆಲ್ಲ ಹೋಗಿ ವಾಪಸ್ಸು ಇನ್ನೂ ಒಂದಷ್ಟು ಜನ ಕೇಳಿದ್ರೆ ಸಿನಿಮಾದಲ್ಲಿರೋ ಕಂಟೆಂಟ್ 100% ಎಂಟರ್ ಕರ್ನಾಟಕ ಇಷ್ಟಪಡ್ತಾರೆ. ಅಷ್ಟೊಂದು ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಹೆಚ್ಚೆಚ್ಚು ಬನ್ನಿ. ನಮ್ಮ ಸಿನಿಮಾ ಬಗ್ಗೆ ನೀವೇ ಹೋಗಿ ಆಚೆ ಹೇಳ್ಬೇಕು. ಇವಾಗ ಮೊದಲನೇದಾಗಿ ಭರತ್ ಸರ್ಗೆ ಹಾಗೂ ವಿದಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ಇಂಟರ್ವ್ಯೂ ಅಲ್ಲಿ ನಾವುಗಳು ಮಾತಾಡ್ತಿದ್ವಿ. ಇನ್ನು ಮುಂದೆ ನಮ್ ಸಿನಿಮಾನ ನೋಡಿ ನೀವುಗಳು ಮಾತಾಡ್ಬೇಕು. ಇನ್ನು ಜಾಸ್ತಿ ಜನದ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಇನ್ನು ಈ ರೆಸ್ಪಾನ್ಸ್ ಜಾಸ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಕಟ್ಲೆ ಚಿತ್ರ ನೋಡಿದೀರಾ? ಎಲ್ಲಾರ್ಗು ಇಷ್ಟ ಆಗಿದೆ. ಸೊ ಎಲ್ರು ನಿಮ್ಮ ಅಕ್ಕಪಕ್ಕ ಇರೋ ಥಿಯೇಟರ್ಸ್ ಏನೇನಿದೆ ಎಲ್ರು ಫ್ಯಾಮಿಲಿ ಸಮೇತ ನೋಡೋ ಒಂದು ಮೂವಿ ಆಗಿರೋದ್ರಿಂದ ಎಲ್ರು ನಮ್ಮ ಮೂವಿನ ನೋಡ್ಬೇಕಂತ ಕೇಳ್ಕೊಂತೀನಿ.